ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಕ್ಯಾಬೇಜ್ ಪಲ್ಯ ಮಾಡತ್ತೀವಿ. ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದತ್ತೆ ಬರೀ ತೋರಿಸ್ತೀನಿ. ಈಗ ಒಂದು ರೌಂಡ್ ಕ್ಯಾಬೇಜ್ ತೊಗೊಂಡಿನಿ. ಇದು ಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸ್ ಮತ್ತು ಟೊಮೆಟೊ, ಉಳ್ಳಾಗಡ್ಡಿ. ಬರ್ರಿ ಈಗ ಮಾಡೋಣ. ಈಗ ಇದು ಕ್ಯಾಬೇಜಿಗೆ ತೊಳ್ಕೊತೀನಿ ರೀ. ನೋಡ್ರಿ, ಕ್ಯಾಬೇಜ ಕಟ್ ಮಾಡಿ ಇಟ್ಕೊಂಡಿವಿ. ಇದೇ ಕ್ಯಾಬೇಜಿಗೆ ಒಂದೊಂದು ಸೈಡ ಎಲೆಕೋಸು ಬೆಂಗಳೂರು ಸೈಡ್ ಹತ್ತಾರ, ಮತ್ತು ಕ್ಯಾಬೇಜ್ ಹತ್ತಾರ, ಕೋಬೀಸ್ ಹತ್ತಾರ, ಬಿಜಾಪುರ ಕಡೆ ಕ್ಯಾಬೇಜ್ ಹತ್ತಾರ ರೀ. ಈಗ ನೋಡ್ರಿ, ನೆನೆ ಇಟ್ಟಿದ ಬೇಳೆ ಇದು ಪ್ಯಾನ್ ಒಳಗೆ ಹಾಕೋತೀನಿ. ನೋಡ್ರಿ, ತೊಗರಿ ಬೇಳೆ ಹಾಕ್ಕೊಂಡಿನಿ. ಆಮೇಲೆ ಕ್ಯಾರೆಟ್ನು ಹಾಕೋತೀವಿ. ಈಗ ಬೀನ್ಸ್ ಹಾಕೋತೀವಿ. ಈಗ ಮೆಣಸಿನ್ಕಾಯಿ ಹಾಕೋತೀವಿ. ಡಬ್ ಮೆಣಸಿನ್ಕಾಯಿ ಹಾಕೋತೀವಿ. ಈಗ ನೋಡ್ರಿ, ಎಲ್ಲ ಚಂದಗೆ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಎಲ್ಲ ಚಂದಗೆ ಮಿಕ್ಸ್ ಮಾಡ್ಕೊಳಕತ್ತೀವಿ. ಬಿಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅವು ಇದ್ರೊಳಗೆ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಇದ್ರೊಳಗೆಲ್ಲ ಹಾಕ್ಕೊಳಕತ್ತೀವಿ. ಈಗ ನೋಡ್ರಿ, ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಇದೊಂಥರ ಯೂನಿಕ್ ಕ್ಯಾಬೇಜ್ ಪಲ್ಯ ರೀ. ಮಕ್ಳಿಗೆ ಭಾಳ ಇಷ್ಟ. ಈ ಥರ ಮಾಡಿ ಕೊಡಬೇಕು, ಯಾಕಂದರೆ ಎಲ್ಲ ವೆಜಿಟೇಬಲ್ ಹಾಕಿರ್ತೀವಿ. ಆಮೇಲೆ ಕಂಟಿನ್ಯೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿರ್ತೈತಿ, ಮೂಡ್ ಆಫ್ ಆಗಿರ್ತೈತಿ. ಅದಕ್ಕೆ ಬೇರೆದು ಯೂನಿಕ್ ರೆಸಿಪಿ ನಾವು ತಂದೀವಿ. ನೋಡ್ರಿ, ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗೈತಿ. ಒಂದು 5 ನಿಮಿಷ ಮೇಲೆ ಮುಚ್ಚೇನು. 5 ನಿಮಿಷ ಮುಚ್ಚಿದ್ದೆ ತೆಗ್ಯಾತೀವಿ. ನೋಡ್ರಿ, ಏನು ಮಸ್ತ್ ಹೊಗೆ ಬರಾಕತೈತಿ. ಈಗ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ ಹತ್ರ ಮಸ್ತ್ ಬರಾಕತೈತಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ ಹಂಗೆ. ಈಗ ಇನ್ನೊಂದು 2 ನಿಮಿಷ ಮತ್ತೆ ಮುಚ್ಚೋಣ್ರಿ. ಈಗ ನೋಡ್ರಿ, 2 ನಿಮಿಷ ಮುಚ್ಚಿದೆಲ್ಲ. ಈಗ ತೆಗ್ಯಾತೀವಿ. ನೋಡ್ಬೋದು. ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ರಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಒಂದು ಪ್ಲೇಟ್ ಒಳಗೆ ತೆಗ್ಯಾತೀವಿ. ಈಗ ನೋಡ್ರಿ, ತಕ್ಕೊಂಡೀವಿ. ಈಗ ಪ್ಯಾನ್ ಒಳಗೆ ಒಗ್ಗರಣೆ ಹೊಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಎಣ್ಣೆ ಹಾಕೋತೀವಿ. ಈಗ ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಕರಿಬೇವನ್ನು ಹಾಕೋತೀವಿ. ಈಗ ಉಳ್ಳಾಗಡ್ಡಿನೂ ಹಾಕೋತೀವಿ. ಈಗ ಸ್ವಲ್ಪ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ, ಹಸಿ ಸ್ಮೆಲ್ ಹೋಗೋ ಮಟ್ಟ. ಈಗ ಮ್ಯಾಲೆ ಟೊಮೆಟೊ ಹಾಕೋತೀನಿ. ಟೊಮೆಟೊ ಹಾಕೊಂಡು ಚಂದಗೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಒಬ್ರೊಬ್ರು ಟಮಾಟೆ ಹಾಕ್ತಾರೆ, ಒಬ್ರೊಬ್ರು ಟಮಾಟೆ ಹಾಕಲ್ಲ. ಈಗ ಸ್ವಲ್ಪ ಹಿಂಗೆ ಹಾಕ್ತೀವಿ. ಹಿಂಗೆ ಯಾಕೆ ಹಾಕ್ಬೇಕಂದ್ರೆ, ಹಿಂಗೆ ಹಾಕಿದ್ರೆ ಫ್ಲೇವರ್ ಒಂದು ಸ್ವಲ್ಪ ಚಲೋ ಬರ್ತೈತಿ. ಹಾಗೆ ಸ್ವಲ್ಪ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋತೀವಿ. ಉಪ್ಪು ಹಾಕೊಂಡೆ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಇದು ಎಲ್ಲ ಇದ್ರೊಳಗೆ ಹಾಕ್ಕೊಂಡು ಚಂದಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ, ಇದ್ರೊಳಗೆ ಹಾಕ್ಕೊಳಕತ್ತೀವಿ. ಈಗ ನೋಡ್ರಿ, ಹಾಕ್ಕೊಂಡಿವೆಲ್ಲ. ಈಗ ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ವಿಡಿಯೋ ಭಾಳ ಸಿಂಪಲ್ ಐತಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ. ಈಗ ಇದ್ರ ಕೂಡ ತಂದು ರೊಟ್ಟಿ, ಚಪಾತಿ, ರೈಸ್ನು ಟೇಸ್ಟ್ ಹತ್ತೈತಿ. ಈಗ ನೋಡ್ರಿ, ಫೈನಲಿ ನಮ್ಮ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ, ಪಲ್ಯ ಕೂಡ ತಿನ್ನಕ್ಕೆ ಮಮ್ಮಿ ಚಪಾತಿ ಮಾಡಾಕತ್ತಾರ.
ಚಪಾತಿ ಹಿಟ್ಟು ನಾದಾಕ್ತಾರ ನೋಡ್ಬೋದು. ಈಗ ಮ್ಯಾಲೆ ಉಪ್ಪು ಹಾಕತ್ತಾರೆ. ಉಪ್ಪು ಹಾಕಿ ನೀರು ಹಾಕಿ ಚಂದಗೆಲ್ಲ ನಾದ್ಕೋತಾರೆ. ಹಿಟ್ಟೆಲ್ಲ ಮಮ್ಮಿ ರೆಡಿ ಮಾಡ್ಕೊಂಡಾರೆ. ಈಗ 10 ನಿಮಿಷ ನೆನೆಯಾಕೆ ಇಡ್ತಾರೆ ಅಂದ್ರೆ ಎಲ್ಲ ಸಾಫ್ಟ್ ಆಗ್ತೈತಿ. ಈಗ ನೋಡ್ರಿ ಅದ್ರ ಕೂಡ ತಿನ್ನಾಕ ಮಮ್ಮಿ ಚಪಾತಿ ಮಾಡ್ಕೊಳಕತ್ತಾರ. ಅಲ್ಲಿ ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ರಲ್ಲ, ಈಗ ಚಪಾತಿ ಮಾಡಾಕತ್ತಾರ. ನೋಡ್ರಿ ಈಗ ಚಪಾತಿ ಮಾಡಾಕತ್ತಾರ. ನಮಗಂತೂ ಚಪಾತಿ ಮಾಡೋಕೆ ಬರಲ್ಲ, ಅದಕ್ಕೆ ಮಮ್ಮಿ ಮಾಡ್ತಾರೆ. ಒಂದು ಸರಿ ನಾ ಚಪಾತಿ ಮಾಡಿದ್ದೆ, ಬಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಪ್ ಆಗಿತ್ತದು, ಅದಕ್ಕೆ ಇನ್ನೊಂದು ಸರಿ ಟ್ರೈ ಮಾಡಿಲ್ಲ. ನೋಡ್ರಿ ಈಗ ಚಪಾತಿ ರೆಡಿ ಆಗೈತಿ. ಬರ್ರಿ ತೆವ್ಯಾಗ ಹಾಕೊಳ್ಳೋಣ. ನೋಡ್ರಿ ಈಗ ತೆವ್ಯಾಗ ಹಾಕೊಳ್ಳಾಕತ್ತಾರ. ನೋಡ್ರಿ ನಮ್ಮ ಚಪಾತಿನೂ ರೆಡಿ ಆಗೈತಿ. ಈಗ ಒಂದು ಪ್ಲೇಟ್ನಾಗ ತಗೊಳಕತ್ತೀವಿ. ನೋಡ್ರಿ ಈಗ ಫೈನಲಿ ನಮ್ದು ಉತ್ತರ ಕರ್ನಾಟಕದ ಊಟ ರೆಡಿ ಆಗೈತಿ.